Good morning. Happy anniversary to my dear wife. Thank you. Happy anniversary to you too. Thank you so much. ತಗೊಳ್ಳಿ ಕುಂಕುಮ ಇಡಿ. ಅರೆ ನನ್ನ ದಿನ ಸ್ನಾನ ಆಗಿಲ್ಲ. ಪರವಾಗಿಲ್ಲ. ಓಕೆ. ಓ ಎಸ್, ಇದನ್ನೇ ಮರ್ತ್ಬಿಟ್ಟಿದ್ನಲ್ಲ. ಎಸ್, ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಂಡ್ ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಅದೇನು ಈ ಸರ್ತಿ ಆ್ಯನಿವರ್ಸರಿ ಭಾಳ ಸ್ಪೆಷಲ್ ಆಗಿದೆಯಲ್ಲ? ನಿನ್ನೆ ನೀವು ಹೇಳಿದ್ರಲ್ಲ, ತುಂಬ ವರ್ಷಗಳಾದ ನಂತರ ನಾವು ಒಟ್ಟಿಗೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಅದಕ್ಕೆ. ಓ ನೈಸ್. ಕಾಫಿ. ಹಾಂ ಥ್ಯಾಂಕ್ ಯು. ಭೂಮಿಕಾ, ನೀವು ಮಾಡೋ ಕಾಫಿ ಬರೀ ಕಾಫಿ ಅಲ್ಲ ರೀ, ಇಟ್ಸ್ ಎನ್ ಎಮೋಷನ್. ರುಚಿನೇ ಬದಲಾಗಿಲ್ಲ, ಕುಡಿತಾ ಇದ್ರೆ ಹಾಗೆ ಎನರ್ಜಿ ಬುಕ್ ಬಂದ್ಬಿಡುತ್ತೆ. ಸರಿ, ಕಾಫಿ ಕುಡಿದು ರೆಡಿಯಾಗಿ. ಯಾಕೆ? ಆಚೆ ಹೋಗ್ತಿದ್ದೀವಿ ಅದಕ್ಕೆ. ಎಲ್ಲಿಗೆ? ಪ್ರಶ್ನೆ ಎಲ್ಲ ಕೇಳಬೇಡಿ, ಬರೀ ರೆಡಿಯಾಗಿ ಬರೋದಷ್ಟೇ ನಿಮ್ಮ ಕೆಲಸ ಇವತ್ತು. ಅಂದರೆ ಇಡೀ ದಿವಸ ನಾನು ನಿಮ್ಮ ಕಮಾಂಡಲ್ಲಿ ಇರ್ತೀನಿ. ಇವತ್ತೊಂದಿನ ಆ ಹಕ್ಕು ನನಗಿದೆ ಅಲ್ವಾ? ಅರೆ, ಪ್ರತಿ ದಿವಸ ಹಾಕಿ ನಿಮಗಿದೆ ರೀ. ಆದರೂ ಆಯ್ತು ಬಿಡ್ರಿ, ನೀವೇನು ಮಾಡಬೇಕು ಅಂತ ನನಗೆ ಹೇಳಿ, ನೀವು ಹೇಳಿದ್ದನ್ನು ನಾನು ಶಿರಸಾವಹಿಸಿ ಪಾಲಿಸ್ತೀನಿ. ಮೊದಲು ರೆಡಿಯಾಗಿ ಆಮೇಲೆ ಹೇಳ್ತೀನಿ. ಆದರೂ ಒಂದು ಸಣ್ಣ ಹಿಂಟ್ ಕೊಡ್ಬೋದಲ್ಲ? ಕ್ಲೂ ಕೊಟ್ಟರೆ ಸರ್ಪ್ರೈಸ್ ಆಗಿರಲ್ಲ, ಇನ್ಫಾರ್ಮೇಷನ್ ಆಗುತ್ತೆ ಅಂತ ನೀವೇ ಅಲ್ವಾ ಹೇಳೋದು? ಸರಿ, ಈ ನಿಮ್ಮ ಸರ್ಪ್ರೈಸ್ನ ಒಂದು 2-3 ಅವರ್ಸ್ ಪೋಸ್ಟ್ಪೋನ್ ಮಾಡಿ. ನಾನು ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಇಲ್ಲ, ಇವತ್ತು ಯಾವ ಆಫೀಸು ಇಲ್ಲ, ಮೀಟಿಂಗು ಇಲ್ಲ, ಇನ್ಫ್ಯಾಕ್ಟ್ ಫೋನು ಇಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ ಭೂಮಿಕಾ, ಮುಗಿತದ್ದಕ್ಕೆ ಓಡ್ಬಿಡ್ತೀನಿ. ಇಲ್ಲ, ಇವತ್ತಿಡೀ ದಿನ ನೀವು ನನ್ನ ಜೊತೆ ಇರಬೇಕು. ನನಗೆ ನೀವು ಬೇಕು, ನಿಮ್ಮ ಸಮಯ ಬೇಕು. ಆಯ್ತು ಬಿಡಿ, ನೀವು ಇಷ್ಟ ಹೇಳಿದ್ಮೇಲೆ ನಾನು ಆನಂದ್ ಫೋನ್ ಮಾಡಿ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಯಾಕೆ? ಗಂಡನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ನಿಮಗಿದೆ, ನೀವು ಹೇಳಿದ್ದನ್ನು ಪಾಲಿಸೋ ಕರ್ತವ್ಯ ನಂದು.